ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಹಾಗೆಯೇ ಇವತ್ತಿನ ರೆಸಿಪಿ ಏನಂದರೆ ಮಟನ್ ಮಲೈ ಹಂಡಿ. ಸೊ ಅದನ್ನು ಹೇಗೆ ಮಾಡೋದು, ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ಡೀಟೇಲ್ಡಾಗಿ ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಯಾರು ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ. ತುಂಬಾ ಒಂದು ಟೇಸ್ಟ್ ಆಗಿರುವ ಒಂದು ಮಟನ್ ಮಲೈ ಹಂಡಿ. ಸೊ ಅದನ್ನು ಯಾವ ಥರ ಮಾಡೋದಂತ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಅದಕ್ಕಾಗಿ ಒಂದು ಕುಕ್ಕರಿಗೆ 2 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಚಕ್ಕೆ, ಲವಂಗ, ಹಾಗೆಯೇ ಏಲಕ್ಕಿ, ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಉಂಟಲ್ವ ಅದನ್ನೆಲ್ಲ ಹಾಕಿ ಒಂದು ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡಿ. ಆದ ನಂತರ ಒಂದು 3 ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿ ಅದನ್ನು ಕೂಡ ಹಾಕಿ ಫ್ರೈ ಮಾಡಿ. ಅದ ನಂತರ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿ ಫ್ರೈ ಮಾಡಿ. ನೀವು ಫ್ರೈ ಮಾಡಿದ ನಂತರ ತುಂಬ ಫ್ರೈ ಆಗಬೇಕೇನಿಲ್ಲ, ಸ್ವಲ್ಪ ಆದರೆ ಸಾಕು, ಯಾಕೆಂದರೆ ಅದು ಕುಕ್ಕರಲ್ಲಿ ಬೇಯ್ತದೆ. ಹಾಗಾಗಿ ಮತ್ತು 3 ಗ್ರೀನ್ ಚಿಲ್ಲಿ ಹಾಕಿ ಕೂಡ ಫ್ರೈ ಮಾಡಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಒಂದು ಹಸಿ ವಾಸನೆ ಹೋಗುವಷ್ಟು ನೀವು ಫ್ರೈ ಮಾಡಬೇಕು. ಅನಂತರ 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಅದನಂತರ ನಾವು ವಾಶ್ ಮಾಡಿ ಇಟ್ಟ ಮಟನ್ ಉಂಟಲ್ವ, ಈ ಮಟನ್ 1 kg ಇದೆ, ಅರ್ಧ kgಯಷ್ಟು ಮಟನ್ ಇದೆ. ಸೊ ಅದನ್ನು ಹಾಕಿ, ಅರ್ಧ kg ಮಟನಲ್ಲಿ ನಾನು ಮಾಡ್ತಾ ಇರೋದಿದು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಒಂದು 7 ರಿಂದ 8 ವಿಸಿಲ್ ತನಕ ಕೂಗಿಸಬೇಕು. ಸೊ ಅದಲ್ಲಿ ಬೇಯ್ತಾ ಇರುವಾಗ ನಾನಿಲ್ಲಿ 5 ರಿಂದ 7 ಗೇರು ಬೀಜ, ಹಾಗೆಯೇ 4 ಗ್ರೀನ್ ಚಿಲ್ಲಿ, 1 ಗ್ಲಾಸ್ ಒಂದು ಕಪ್ಪಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಇವಾಗ ಅದು ಗ್ರೈಂಡ್ ಆಗಲಿಲ್ಲ, ಮತ್ತೊಂದು ಸಲ ನಾನು ಮಾಡ್ತಾ ಇದ್ದೇನೆ. ಸೊ ಚೆನ್ನಾಗಿ ಪೇಸ್ಟ್ ಆಗಬೇಕು, ನೀರು ಥರ ಇರ್ತದೆ. ಹಾಗೆ ಆದಮೇಲೆ ಇಲ್ಲಿ ನಮ್ಮ ಮಟನ್ ಉಂಟಲ್ವ ಅದು ಕೂಡ ಬೆಂದು ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ. ಇದೊಂದು ಗ್ರೀನ್ ಕಲರ್ ಆಗಿ ತುಂಬಾ ಒಂದು ಟೇಸ್ಟಿ ಕೂಡ ಆಗಿರ್ತದೆ. ಈ ಥರ ನೀವು ಮಸ್ಟ್ ಟ್ರೈ ಮಾಡಿ. ಓಕೆ, ಟ್ರೈ ಮಾಡಿ ಮನೆಯಲ್ಲಿ. ಚಪಾತಿಗೆ, ಗೀ ರೈಸ್ಗೆ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿರ್ತದೆ. ಸೊ ಇದನ್ನು ನೀವು ಟ್ರೈ ಮಾಡಿ ಮತ್ತು ನನಗೊಂದು ಫೀಡ್ಬ್ಯಾಕ್ ಕೂಡ ಹಾಕಿ ಹೇಗಿದೆ ಅಂತ. ಅದ ನಂತರ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಪೇಸ್ಟ್ ಮಾಡಿದ ಗೇರು ಬೀಜ, ಮೊಸರು, ಗ್ರೀನ್ ಚಿಲ್ಲಿ ಉಂಟಲ್ವ ಅದನ್ನು ಕೂಡ ಹಾಕಿ ಸ್ವಲ್ಪ 1/4 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಬಾಯ್ಲ್ ಆಗಲಿಕ್ಕೆ ನಾವು ಬಿಡಬೇಕು. ಅದ ನಂತರ 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಪೌಡರ್, 1/4 ಟೀ ಸ್ಪೂನಷ್ಟು ಜೀರಾ ಪೌಡರ್, ಹಾಗೆಯೇ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಿ. ಸ್ವಲ್ಪ ಡ್ರೈ ಆಗಿರ್ತದೆ ಇದು, ತುಂಬ ಡ್ರೈ ಅಲ್ಲ, ಸ್ವಲ್ಪ ಗ್ರೇವಿ ಕೂಡ ಇರ್ತದೆ, ಹಾಗೆಯೇ ಡ್ರೈ ಆಗಿರುತ್ತೆ ಆ ಥರ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಆದ ನಂತರ ನಾವು ಇದಕ್ಕೆ ತುಂಬ ಸ್ಪೈಸಿ ಆಗಿರ್ತದೆ ಇದು, ತುಂಬಾ ಚೆನ್ನಾಗಿ ಕೂಡ ಇರ್ತದೆ. ಹಾಗೆ ಒಂದು 5 ರಿಂದ 6 ಗ್ರೀನ್ ಚಿಲ್ಲಿ ಉಂಟಲ್ವ ಅದನ್ನು ಸೆಂಟ್ರಲ್ಲಿ ನಡುವಿನಲ್ಲಿ ಭಾಗ ಮಾಡಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ. ಅದ ನಂತರ ಫೈನಲಿಗೆ ನಾವು ಕೊತ್ತಂಬರಿ ಸೊಪ್ಪು ಉಂಟಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯ್ತು. ಇವಾಗ ನಮ್ಮ ಟೇಸ್ಟಿಯಾಗಿರುವ ಮಟನ್ ಹಂದಿ ಮಲೈ ರೆಡಿಯಾಗಿದೆ. ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿ ಚಪಾತಿ ಜೊತೆನೋ ಅಥವಾ ಗೀ ರೈಸ್ ಜೊತೆ ಯಾವುದ್ರ ಜೊತೆ ಕೂಡ ನಿಮಗೆ ಇದು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು, ತಿನ್ಬೋದು. ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.